ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತು ಮಂಗಳವಾರ ಕಣ್ರಿ, ಸಂಡೇ ಮಾಡಲಿಲ್ಲ, ಅದಕ್ಕಾಗಿ ಇವತ್ತು ಮಂಗಳವಾರ ನಾನ್ ವೆಜ್ ತಂದಿದ್ವಿ. ಅದನ್ನೇ ಒಂದು ಮಿನಿ ಬ್ಲಾಗ್ ಥರ ಹಾಕೋಣ ಅಂತ. ಏನೇನು ತಂದಿದ್ದೀವಿ ಅಂದರೆ ಬೋಟಿ, ಬ್ಲೆಡ್ಡು, ಹಾಗೆ ಇದನ್ನು ಲಿವರು ಮತ್ತು ಮಣ್ಣೀಲಿ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಏನು ಕಾನ್ಸೆಪ್ಟ್ಗೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಬ್ಲೆಡ್ಡು ಹಾರ್ಟ್ ಪೇಷಂಟಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾರ್ಟ್ ಪೇಷಂಟ್ ಇರೋರು ವೀಕ್ಲಿ ಒನ್ಸ್ ಆದರೂ ಇದನ್ನು ಅಡುಗೆಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಈ ಬೋಟಿ ಏನು ಅಂದರೆ, ಇದು ಫ್ಯಾಟ್ ಇರಲ್ಲ, ಜಾಸ್ತಿ ಫ್ಯಾಟ್ ಇಲ್ಲದೆ ಇರೋ ಕಾರಣ ಈ ನಾನ್ ವೆಜ್ಜಲ್ಲಿ ಇನ್ಸೈಡ್ ಆರ್ಗನ್ಸ್ನ ಜಾಸ್ತಿ ಉಪಯೋಗ ಮಾಡಿ ಅಂತ ಹೇಳ್ತಾರೆ. ಮಟನ್ಕಿನ್ನ ಇದು ಬೋಟಿ, ಲಿವರು ಆ ಥರ ನಾನ್ ವೆಜ್ಜಲ್ಲಿ ಬೆಸ್ಟು ಅಂತ. ಹಾಗೆ ಇದು ಒಂದು ಬೋಟಿ ಎಲ್ಲ ಕ್ಲೀನ್ ಮಾಡೋದು ಒಂದು ದೊಡ್ಡ ಟಾಸ್ಕು ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಅದು ಸಾಧ್ಯ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಗಲೀಜಿರುತ್ತೆ, ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ಇನ್ನೊಂದು ಏನು ಅಂತಂದರೆ ಸ್ನೇಹಿತರೆ, ಇಲ್ಲಿ ಲಿವರು ಮತ್ತು ಇದು ಹಾರ್ಟ್, ಇದು ಸಣ್ಣ ಸಣ್ಣದಾಗಿ ಪೀಸೆಲ್ಲ ಕಟ್ ಮಾಡಿದ್ದಾರೆ. ಇದು ಲಿವರು. ಹಾಗೆ ಇನ್ನೊಂದು ಹೇಳಿ ತೋರಿಸ್ತೇನೆ ನಾನು ನಿಮಗೆ. ಇದು ಮಣ್ಣೀಲಿ ಅಂದರೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಈ ಮೈಯಲ್ಲಿ ಬ್ಲಡ್ ಕಮ್ಮಿ ಇರುತ್ತೆ ನೋಡಿ, ಅವರಿಗೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಈ ಮಣ್ಣೀಲಿ ತಿನ್ನಬೇಕು ಅಂತ ಅಂದ್ಬಿಟ್ಟು. ಇದು ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಮತ್ತು ಇದು ಗುಂಡ್ಕಾಯಿ ಅಂತ ಅಂತಾರಲ್ಲ ಅದು. ಆಮೇಲೆ ಇದೆಲ್ಲ ಇಕ್ಕೆ ಕಳ್ಳು ಅಂತ ಹೇಳ್ತಾರೆ, ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದು. ಇದು ಇಕ್ಕೆ ಕಳ್ಳು ಅಂತ ಕುರಿಲಿ ಬಂದೇ ಬರುತ್ತೆ. ಮತ್ತೆಲ್ಲ ಇದು ಹಾರ್ಟ್ ಎಲ್ಲದು ಪೀಸಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು ಸ್ನೇಹಿತರೆ. ಇವತ್ತು ನಾನು ಇದನ್ನು ಮೂರನ್ನೂ ಸಹ ಯೂಸ್ ಮಾಡಿಕೊಂಡು ರೆಸಿಪಿ ಮಾಡಿಬಿಟ್ಟು ನಾನು ನಾಳೆ ವೀಡಿಯೋದಲ್ಲಿ ಹಾಕ್ತೇನೆ. ಇವತ್ತು ಇದು 3 ವೆರೈಟೀಸ್ ನಮ್ಮನೇಲಿ ನಾನ್ ವೆಜ್ ತಂದಿದ್ದಾರೆ. ಹಾಗೆ ಏನು ಮಾಡ್ತೇನೆ ಅಂದರೆ, ಇದು ಬೋಟಿ ಮತ್ತು ಬ್ಲೆಡ್ ಹಾಕಿ ಒಂದು ಗೊಜ್ಜು ಟೈಪು, ಆಮೇಲೆ ಇದು ಹಾಗೆ ಒಂದು ಫ್ರೈ ಟೈಪು. ಇದಕ್ಕೂ ಬ್ಲೆಡ್ ಹಾಕ್ತೇನೆ, ಬಟ್ ಅದರ ಒಂದು ಸೆಮಿ ಫ್ರೈ ಟೈಪ್ ಮಾಡ್ತೇನೆ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಆ ಬೆಲ್ ಒತ್ತಿದ ಮೇಲೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಆ ಆಲ್ ಅನ್ನೋ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ. ನಂದೆಲ್ಲ ವೀಡಿಯೋಸು ನಿಮಗೆ ವ್ಲಾಗ್ಸು, ವೀಡಿಯೋಸು, ಆಯುರ್ವೇದಿಕ್ಕು ಆ ಥರ ಎಲ್ಲ ನಾನು ವೀಡಿಯೋಗಳು ಹಾಕ್ತಾ ಇರ್ತೇನೆ. ಅದೆಲ್ಲ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ. ಹಾಗೆ ನೀವು ಸಹ ನನಗೆ ಸಪೋರ್ಟ್ ಮಾಡಲಿಕ್ಕೆ ಥ್ಯಾಂಕ್ ಯು.